श्रीगुरुभ्यो नमः। हरि ओं। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः। श्रीगुरुभ्यो नमः। हरि ओं. ಕನಕದಾಸರ ಹರಿಭಕ್ತಿ ಸಾರದ 20ನೆಯ ಪದ್ಯದಲ್ಲಿ ನಾವು ಇದ್ದೇವೆ. ಜೀವನದಲ್ಲಿ ಮಾತುಗಳನ್ನ ನೀಡುವ ಮಹಾನುಭಾವ ಭಗವಂತ. ಪ್ರತಿಯೊಂದು ಅವಯವಗಳನ್ನ ನೀಡಿ ಆ ಅವಯವಗಳಿಂದ ಆಗಬೇಕಾದ ಕಾರ್ಯಕ್ಕೆ ಶಕ್ತಿಯನ್ನ ಸಾಮರ್ಥ್ಯವನ್ನ ನೀಡ್ತಾ ಇರುವ ಮಹಾನುಭಾವ ಅವನು ಭಗವಂತ. ಬಾಯಿಯನ್ನ ಕೊಟ್ಟಿದ್ದಾನೆ, ಹಲ್ಲುಗಳನ್ನ ಕೊಟ್ಟಿದ್ದಾನೆ, ಒಸಡನ್ನ ಕೊಟ್ಟಿದ್ದಾನೆ, ನಾಲಿಗೆಯನ್ನ ಕೊಟ್ಟಿದ್ದಾನೆ, ಧ್ವನಿಯನ್ನ ಕೊಟ್ಟಿದ್ದಾನೆ. ಆದರೆ ಮಾತೇ ಕೊಡದೇ ಇದ್ದರೆ ಬಾಯಿಗೆ ಮಹತ್ವ ಇಲ್ಲ. ರೆಪ್ಪೆ ಇದೆ, ಕಣ್ಣು ಇದೆ, ಮಧ್ಯದಲ್ಲಿ ಗುಡ್ಡೆ ಇದೆ, ಜೊತೆಗೆ ಆ ಕಣ್ಣಿನ ಮೇಲೆ ರಕ್ಷಣೆಗಾಗಿ ಹುಬ್ಬಿದೆ. ಆದರೆ ದೃಷ್ಟಿಯನ್ನೇ ಕೊಡಲಿಲ್ಲ ಭಗವಂತ. ಅಂದರೆ ಕಣ್ಣಿಗೆ ಮಹತ್ವ ಇಲ್ಲ. ಕಿವಿ ಇದೆ, ಮಧ್ಯದಲ್ಲಿ ರಂಧ್ರವನ್ನ ಕೊಟ್ಟಿದ್ದಾನೆ, ಎಲ್ಲ ಶಬ್ದಗಳು ಕಿವಿಯ ಒಳಗಡೆ ಹೋಗುವಂತೆ ಮಾಡ್ತಾನೆ. ಆದರೆ ಆ ಕಿವಿ ಕೇಳಿಸದೇ ಇದ್ದಂತೆ ಇಟ್ಟರೆ ಆ ಕಿವಿಗೂ ಮಹತ್ವ ಇಲ್ಲ. ಹಾಗೆ ಭಗವಂತ ಕೊಟ್ಟಂತಹ ಒಂದೊಂದು ಅವಯವಗಳಿಂದ ಆಯಾ ಕಾರ್ಯಗಳನ್ನ ಮಾಡಿಸಬೇಕಾದರೆ ಅದರಲ್ಲಿ ಶಕ್ತಿಯನ್ನ ಸಾಮರ್ಥ್ಯವನ್ನ ತುಂಬಬೇಕು. ಆ ಕಾರ್ಯವನ್ನ ಮಾಡುವ ಮಹಾನುಭಾವ ನಮ್ಮ ಭಗವಂತ. ಜೀವನದಲ್ಲಿ ಒಂದು ಭಾವನೆಯನ್ನಾಗಲಿ ಅಥವಾ ಒಂದು ವಹಿವಾಟು ವ್ಯವಹಾರ ಯಾವುದೇ ಆಗಲಿ ಮಾಡಬೇಕಾದರೆ ಮಾತು ಬಹಳ ಮುಖ್ಯವಾದದ್ದು. ದೇವರು ಶಬ್ದಗಳ ರಾಶಿಯನ್ನೇ ಕೊಡದೇನೆ, ದೇವರು ಮಾತುಗಳನ್ನ ಕೊಡದೇನೆ ನಮ್ಮನ್ನ ಇಟ್ಟಿದ್ದರೆ ಇವತ್ತು ಯಾವುದೇ ರೀತಿಯಾದಂತಹ ಸಂಭಾಷಣೆಯಾಗಲಿ ಅಥವಾ ಒಬ್ಬರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದಾಗಲಿ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ಒಬ್ಬರ ಭಾವನೆಯನ್ನ, ಒಬ್ಬರ ಭಾವವನ್ನ, ಒಬ್ಬರ ಹಾರ್ದವನ್ನ, ಒಬ್ಬರ ಆಂತರಿಕವಾದ ಚಿಂತನೆಯನ್ನ ನಾವು ತಿಳಿತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಮಾತು. ನೀವಿಷ್ಟೆಲ್ಲ ಜನರು ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇದ್ದೀರಿ, ಹರಿಭಕ್ತಿ ಸಾರವನ್ನ ಕೇಳ್ತಾ ಇದ್ದೀರಿ ಅಂತಂದರೆ ಹೇಳಬೇಕಾದರೆ ಮಾತುಗಳು, ಶಬ್ದಗಳು, ವಾಕ್ಯಗಳು ಬೇಕು. ಅದನ್ನು ನೀಡಿದ ಮಹಾನುಭಾವ ಭಗವಂತ. ಇಂತಹ ಮಾತುಗಳನ್ನ ಭಗವಂತ ಹೇಗೆ ಕೊಟ್ಟಿದ್ದಾನೆ, ಯಾವ ನಿಟ್ಟಿನಲ್ಲಿ ಮಾತುಗಳನ್ನ ನಮಗಾಗಿ ನೀಡಿದ್ದಾನೆ ಅನ್ನುವ ಚಿತ್ರಣದ ಮೂಲಕವಾಗಿ ಭಗವಂತನ ಒಂದು ಅದ್ಭುತವಾದ ಸಾಮರ್ಥ್ಯಕ್ಕೆ ನಮಸ್ಕಾರವನ್ನ ಕನಕದಾಸರು ತಿಳಿಸ್ತಾ, ಕೊಟ್ಟ ಭಾಗ್ಯವೇ ಸಾಕೋ ಅಂತ ದಾಸರು ಅಂತಾರಲ್ಲ. ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬರುವಂತಹ ಮಹಾನುಭಾವರು. ಇತ್ತೀಚಿನ ದಿನಗಳಲ್ಲಿ ದಾಸ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಸೇವೆಯನ್ನ ಸಲ್ಲಿಸಿದ ಯತಿಗಳಲ್ಲಿ ಒಬ್ಬರು ಅಂತಂದರೆ ನಮ್ಮ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಅಂತಹ ವಿದ್ಯಾಪ್ರಸನ್ನರು ಹೇಳೋದೇನು, ಕೊಟ್ಟ ಭಾಗ್ಯವೇ ಸಾಕು. ಈ ಭಾಗ್ಯ ಕೊಟ್ಟಿದ್ದೀಯಲ್ಲ, ಕಿವಿ ಕೊಟ್ಟಿದ್ದೀಯಾ, ಕೇಳುವಂತೆ ಮಾಡಿದ್ದೀಯಾ, ಬಾಯಿ ಕೊಟ್ಟಿದ್ದೀಯಾ, ನುಡಿಯುವಂತೆ ಮಾಡಿದ್ದೀಯಾ, ಕಣ್ಣು ಕೊಟ್ಟಿದ್ದೀಯಾ, ನೋಡುವಂತೆ ಮಾಡಿದ್ದೀಯಾ, ತಲೆಯನ್ನ ಕೊಟ್ಟಿದ್ದೀಯಾ, ನಿನ್ನ ಚಿಂತನೆಯನ್ನ ಮಾಡುವಂತೆ ಮಾಡಿದ್ದೀಯಾ, ಕೈಗಳನ್ನ ಕೊಟ್ಟಿದ್ದೀಯಾ, ನಿನ್ನ ಅರ್ಚನೆ ಮಾಡುವಂತೆ ಮಾಡಿದ್ದೀಯಾ, ಕಾಲುಗಳನ್ನ ಕೊಟ್ಟಿದ್ದೀಯಾ, ನಿನ್ನ ಹತ್ತಿರದಲ್ಲಿ ತೀರ್ಥಯಾತ್ರೆಯನ್ನ ಮಾಡುವ ಸೌಭಾಗ್ಯವನ್ನ ಕೊಟ್ಟಿದ್ದೀಯಾ, ಹೊಟ್ಟೆಯನ್ನ ಕೊಟ್ಟಿದ್ದೀಯಾ, ನಿನ್ನ ಎಂಜಲವನ್ನ ತಿನ್ನುವಂತಹ ಭಾಗ್ಯ ಕೊಟ್ಟಿದ್ದೀಯಾ. ಇದೆಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನಲ್ಲ, ಕೊಟ್ಟ ಭಾಗ್ಯವೇ ಸಾಕು. ಇನ್ಯಾವ ಭಾಗ್ಯವೂ ಬೇಡ. ಯಾವುದೋ ಭಾಗ್ಯಕ್ಕೆ ಎಣೆಯಾದರೆ ಇವತ್ತು ನೋಡಿ ನಾವು ಯಾವ ಯಾವ ಭಾಗ್ಯಗಳಿಗೆ ಎಣೆಯಾಡಿ ಹೋಗ್ತಾ ಇದ್ದೇವೆ. ನಮ್ಮನ್ನ ನಾವು ಮಾರಿಕೊಂಡಂತೆ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ಯಾವುದೋ ಭಾಗ್ಯಕ್ಕಾಗಿ ಹೋದಾಗ. ಹಾಗಾಗಿ ಇನ್ನೊಂದು ಭಾಗ್ಯ ಬೇಡ ಸ್ವಾಮಿ, ಇಷ್ಟು ಭಾಗ್ಯ ಏನು ಕೊಟ್ಟಿದ್ದೀಯಲ್ಲ, ಈ ಭಾಗ್ಯ ಸಾಕು ನನಗೆ ಅಂತ ವಿದ್ಯಾಪ್ರಸನ್ನರು ಏನು ತಿಳಿಸಿದ್ದಾರೆ. ಅಂತಹ ಭಾಗ್ಯದ ಮಹಿಮೆಯನ್ನ, ಮಾತು ಎನ್ನುವ ಭಾಗ್ಯದ ಮಹಿಮೆಯನ್ನ ಕನಕದಾಸರು ಈ ಹರಿಭಕ್ತಿ ಸಾರದ 20ನೆಯ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀಯನಗೆ ತಿಳು ಹಿಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸೋ ನಮ್ಮ ನನವರತ. ದೇವರಲ್ಲಿ ಇಂತಹ ಪ್ರಾರ್ಥನೆ ಇರ್ಬೇಕಂತೆ.
ಬಾಯಿಗೆ ಇನ್ನೊಂದೇನೂ ಕೊಡಬೇಡ ಸ್ವಾಮಿ. ಯಾವಾಗಲೂ ಇನ್ನೊಬ್ಬರನ್ನ ಆಡಿಕೊಳ್ಳುವುದರಲ್ಲಿ, ಇನ್ನೊಬ್ಬರಿಗೆ ತಿರಸ್ಕಾರ ಮಾಡುವುದರಲ್ಲಿ, ಇನ್ನೊಬ್ಬರಿಗೆ ಅಪಹಾಸ್ಯ ಮಾಡುವುದರಲ್ಲೇನೆ ನನ್ನ ಬಾಯಿ ಇರುತ್ತದೆ. ಆದರೆ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸೋ. ನಿನ್ನ ನಾಮಾವಳಿಗಳ ಸಮುದ್ರ ಏನಿದೆಯಲ್ಲ, ಆ ಸಮುದ್ರವನ್ನ ಕೊಟ್ಟು ರಕ್ಷಣೆ ಮಾಡು ಅನ್ನುವ ಒಂದು ಅದ್ಭುತವಾದಂತಹ ಚಿಂತನೆಯನ್ನ ಪರಮಾತ್ಮನ ಪಾದದಲ್ಲಿ ಕನಕದಾಸರು ಸಮರ್ಪಣೆ ಮಾಡ್ತಾರೆ. ನೋಡಿ, ಸಾಮಾನ್ಯ ಮೇಲಿನ ಅರ್ಥವನ್ನ ನೋಡುವುದಾದರೆ, ಒಂದು ಗಿಳಿಯ ಮರಿಯನ್ನ ತರುತ್ತೇವೆ, ಅದನ್ನ ಪಂಜರದಲ್ಲಿ ಇಡುತ್ತೇವೆ, ಇಟ್ಟು ಅದಕ್ಕೆ ಮಾತು ಕಲಿಸ್ತೇವೆ. ರಾಮ್ ರಾಮ್ ಅನ್ನು, ಗುಡ್ ನೈಟ್ ಅನ್ನು, ಗುಡ್ ಮಾರ್ನಿಂಗ್ ಅನ್ನು, ಹಾಯ್ ಅನ್ನು, ಬಾಯ್ ಅನ್ನು ಅಂತ ಆ ಗಿಳಿಯ ಮರಿಯನ್ನ ತಂದು ಪಂಜರದೊಳಗೆ ಇಟ್ಟು ಮಾತುಗಳನ್ನ ಕಲಿಸುವಂತೆ ಭಗವಂತ ಪ್ರಪಂಚ ಎನ್ನುವಂತಹ ಪಂಜರದಲ್ಲಿ ಅಥವಾ ಸಂಸಾರ ಎನ್ನುವಂತಹ ಪಂಜರದಲ್ಲಿ ಮಾತುಗಳನ್ನ ಕೊಟ್ಟಿದ್ದಾನೆ. ಯಾವ ಮಾತನ್ನ ಯಾವ ಸಂದರ್ಭದಲ್ಲಿ ಆಡಬೇಕು ಅಂತ ತಿಳಿದಿದೆ, ಕೆಲವೊಮ್ಮೆ ತಪ್ಪಿ ಬಿಡುತ್ತೇವೆ ಅಲ್ವಾ. ಇಂತಹ ಅದ್ಭುತವಾದಂತಹ ಮಾತನ್ನ ನೀಡಿದ ಮಹಾನುಭಾವ. ಹೆಂಡತಿಯ ಜೊತೆಗೆ ಆಡುವ ಮಾತುಗಳು ಬೇರೆ, ಗಂಡನ ಜೊತೆಗೆ ಆಡುವ ಮಾತುಗಳು ಬೇರೆ, ಅತ್ತೆ ಮಾವನ ಜೊತೆಗೆ ಆಡುವ ಮಾತುಗಳು ಬೇರೆ, ಗುರುಗಳ ಜೊತೆಗೆ ಆಡುವ ಮಾತುಗಳು ಬೇರೆ, ತಂದೆ ತಾಯಿಗಳ ಜೊತೆಗೆ ಆಡುವ ಮಾತುಗಳು ಬೇರೆ, ಸ್ನೇಹಿತನ ಜೊತೆಗೆ ಆಡುವ ಮಾತುಗಳು ಬೇರೆ, ಆಫೀಸ್ ನಲ್ಲಿ ಬಾಸ್ ಜೊತೆಗೆ ಆಡುವ ಮಾತುಗಳು ಬೇರೆ, ಆಚಾರ್ಯರ ಜೊತೆಗೆ ಆಡುವ ಮಾತುಗಳು ಬೇರೆ, ಹಿರಿಯರ ಜೊತೆಗೆ ಆಡುವ ಮಾತುಗಳು ಬೇರೆ, ಕಿರಿಯರ ಜೊತೆಗೆ ಆಡುವ ಮಾತುಗಳು ಬೇರೆ, ಸ್ನೇಹಿತರ ಜೊತೆಗೆ ಆಡುವ ಮಾತುಗಳು ಬೇರೆ, ಬ್ಯಾಂಕಿನವ್ರ ಜೊತೆಗೆ LIC ಅವ್ರ ಜೊತೆಗೆ ಆಡುವ ಮಾತುಗಳೇ ಬೇರೆ. ನೋಡಿ, ಇಷ್ಟೆಲ್ಲ ಮಾತುಗಳಲ್ಲಿ ವೆರೈಟಿಯನ್ನ ಕೊಟ್ನಲ್ಲ ಭಗವಂತ. ಏನೋ ಅವಮಾನ ಅಪಮಾನಾದಿಗಳು ಆದಾಗ ದೇವರ ಮುಂದೆ ಬಂದು ನಿಂತು ಆಡುವ ಮಾತುಗಳೇ ಬೇರೆ. ಇಷ್ಟೆಲ್ಲ ಮಾತುಗಳ ಒಂದು ವೈಭವವನ್ನ ದೇವರು ನಮಗಾಗಿ ನೀಡಿದ್ದಾನಲ್ಲ. ನಾವು ಗಿಳಿಯ ಮರಿಯನ್ನ ಪಂಜರದೊಳಗೆ ಇಟ್ಟು ಮಾತು ಕಲಿಸುವಂತೆ ಈ ಸಂಸಾರ ಎನ್ನುವ ಪಂಜರದಲ್ಲಿ, ಪ್ರಪಂಚ ಎನ್ನುವ ಪಂಜರದಲ್ಲಿ ನಮ್ಮನ್ನ ಇಟ್ಟು ಭಗವಂತ ಮಾತುಗಳನ್ನ ಕೊಟ್ಟಿದ್ದಾನೆ. ಇದೇ ನೋಡಿ ಭಗವಂತ ಮಾಡುವಂತಹ ಅದ್ಭುತವಾದಂತಹ ಒಂದು ಕಾರುಣ್ಯ. ಮನೆಯಲ್ಲಿ ಹೆಂಡತಿಯ ಜೊತೆಗೆ ಆಡುವ ಮಾತುಗಳನ್ನ ಒಯ್ದು ಆಫೀಸ್ ನಲ್ಲಿ ಬಾಸ್ ಜೊತೆಗೆ ಆಡಿದರೆ ನಮ್ಮ ಗತಿ ಏನಾಗ್ತದೆ? ನಾವು ಏನು ಮಾತನಾಡ್ತೇವೆ, ಯಾವ ಶಬ್ದವನ್ನ ಆಡ್ತೇವೆ ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ? ನಾನು ಮಾತನಾಡುವುದಲ್ಲ, ನೀವುಗಳೇ ಮಾತನಾಡುವ ಶಬ್ದ ನೆಕ್ಸ್ಟ್ ನಾನು ಇದೇ ವರ್ಡ್ ಆಡ್ತೇನೆ ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ನಾನೆಷ್ಟು ಚೆನ್ನಾಗಿ ಮಾತಾಡ್ತೇನಲ್ವಾ ಅಂತೇವೆ. ಕನಕದಾಸರಂತಾರೆ, ಇದು ನಿನಗೆ ಅಹಂಕಾರ, ಇದು ಅಹಂಕಾರ ಶೋಭಿಸುವುದಲ್ಲ, ನಿನಗೆ ಮಾತು ಕೊಟ್ಟ ಮಹಾನುಭಾವ ಆ ಭಗವಂತ. ಯಾವ ರೀತಿಯಾಗಿ ಗಿಳಿಯ ಮರಿಗೆ ಹೇಗೆ ಮಾತು ಕಲಿಸ್ತೇವಲ್ಲ, ಹಾಗೆ ಗಿಳಿಯ ಮರಿಯಂತೆ ನಮ್ಮನ್ನ ಇಟ್ಟು ಮಾತು ಕಲಿಸಿದ ಮಹಾನುಭಾವ ಭಗವಂತ. ಒಂದೊಂದು ಶಬ್ದಗಳನ್ನ, ಒಂದೊಂದು ವರ್ಣಗಳನ್ನ ಆಡಬೇಕಾದರೂ ಭಗವಂತನ ಕಾರುಣ್ಯವನ್ನ ನೆನೆಸಿ ಮಾತನಾಡಬೇಕು. ಆ ಒಂದು ಅದ್ಭುತವಾದಂತಹ ಚಿಂತನೆಯನ್ನ ಕನಕದಾಸರು ಕೊಟ್ಟಿದ್ದಾರೆ. ಈ ಗಿಳಿಯ ಮರಿಗೆ ಮಾತುಗಳನ್ನ ಕಲಿಸುವಂತೆ ನನಗೆ ಈ ಸಂಸಾರ ಪ್ರಪಂಚ ಎನ್ನುವಂತಹ ಪಂಜರದಲ್ಲಿ ಮಾತುಗಳನ್ನ ಕಲಿಸೋದು ಅಂತಂದರೆ ಎಂತಹ ಮಾತುಗಳನ್ನ ಕಲಿಸು ಸ್ವಾಮಿ ಈ ಬಾಯಿಗೆ ಅಂದರೆ, ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ನಿನ್ನ ನಾಮಸ್ಮರಣೆಯ ಶಬ್ದಗಳೇನಿದೆಯಲ್ಲ, ಆ ವರ್ಣಗಳು ಏನಿದೆಯಲ್ಲ, ಹಾಡಿದರೆ ಎನ್ನೊಡೆಯನ ಹಾಡುವೆ ಅಂತ ಏನು ಹೇಳಿದ್ದಾರಲ್ಲ, ಅಂತಹ ಮಾತುಗಳನ್ನ, ನಿನ್ನನ್ನ ಹೊಗಳುವ, ನಿನ್ನ ನಾಮಾವಳಿಯನ್ನ ನಿರಂತರದಲ್ಲಿ ಹೇಳುವ ಮಾತನ್ನ ಕೊಟ್ಟು ನನಗೆ ರಕ್ಷಣೆ ಮಾಡು ಅನ್ನುವ ಒಂದು ಚಿಂತನೆಯನ್ನ ಕನಕದಾಸರು ನೀಡ್ತಾ ಇದ್ದಾರೆ. ಒಂದು ಗಿಳಿಯ ಮರಿಯನ್ನ ತಂದಾಗ ಅದಕ್ಕೆ ಬೇಕಾದದ್ದು ಮೊದಲಿಗೆ ಪೋಷಣೆ. ಅದನ್ನ ಚೆನ್ನಾಗಿ ಪೋಷಣೆ ಮಾಡಿದರೆ ನಂತರದಲ್ಲಿ ಮಾತುಗಳನ್ನ ಆಡಬಹುದು. ಅದಕ್ಕೆ ಮೊದಲಿಗೆ ಪೋಷಣೆ ಅತ್ಯಗತ್ಯ. ಹಾಗೆ ಭಗವಂತ ಭೂಮಿಯಲ್ಲಿ ಪಂಜರದಲ್ಲಿ ಗಿಳಿಯನ್ನ ತಂದಾಗ ಪೋಷಣೆ ಹೇಗೆ ಅಗತ್ಯವೋ, ಈ ಸಂಸಾರಕ್ಕೆ ನಮ್ಮನ್ನ ತಂದಿದ್ದಾನಲ್ಲ, ಇಲ್ಲಿ ನಮ್ಮ ಪೋಷಣೆಯನ್ನ ಮಾಡಿದ್ದಾನೆ. ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನ ಮಾಡುವ ಮಹಾನುಭಾವ ಭಗವಂತ. ಅವನಿಗೆ ಯಾವುದೇ ರೀತಿಯಾದಂತಹ ಶ್ರಮ ಇಲ್ಲ. ಭಗವಂತನಿಗೆ ಸೃಷ್ಟಿ ಮಾಡಲಿಕ್ಕೆ, ಸ್ಥಿತಿ ಮಾಡಲಿಕ್ಕೆ, ಲಯ ಮಾಡಲಿಕ್ಕೆ ಯಾವುದೇ ಶ್ರಮ ಇಲ್ಲ ಭಗವಂತನಿಗೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ
ದುಷ್ಟನಿಶೇಷ ಸಂಹಾರ ಕರ ಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ, ಆಟವಾಡ್ತಾ ಈ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಸಮಗ್ರ ಬ್ರಹ್ಮಾಂಡದೊಳಗಿರುವ ಜೀವರಾಶಿಗಳಿಗೆ ಭಗವಂತ ನೀಡ್ತಾನೆ. ಅಂದ ಮೇಲೆ ಅವನಿಗೆ ಶ್ರಮ ಅನ್ನುವುದು ಸರ್ವಥಾ ಇಲ್ಲ. ಹಾಗೆ ನಮ್ಮ ಪೋಷಣೆಯನ್ನ ಮಾಡ್ತಾ ಅಗತ್ಯವಾದ ಆಹಾರವನ್ನ ಒದಗಿಸ್ತಾ ಇದ್ದಾನೆ. ಕಾಲ ಕಾಲದಲ್ಲಿ ಪೋಷಣೆ ಆಗಬೇಕು, ಆಹಾರ ಬೇಕು. ಆ ಆಹಾರವನ್ನ ಒದಗಿಸುವುದು ಮಾತ್ರ ಅಲ್ಲ, ಆ ಆಹಾರ ಪಚನವಾಗುವಂತೆ ಭಗವಂತ ಮಾಡ್ತಾ ಇದ್ದಾನೆ. ಕೇವಲ ಪಂಜರದಲ್ಲಿ ಗಿಳಿಯ ಮರಿಯನ್ನ ತಂದು ಮಾತು ಕಲಿಸಿದ್ದೇವೆ ಅನ್ನೋದು ದೊಡ್ಡದಲ್ಲ, ಅದರ ಪೋಷಣೆ ಸರಿಯಾಗಿ ಆದಾಗ ಅದರ ಜೀವ ಉಳಿತದೆ. ಜೀವ ಉಳಿದಾಗ ಉತ್ತಮವಾದ ಮಾತುಗಳು ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆ ಯಾವ ನಮ್ಮನ್ನೂ ಕೂಡ ಭಗವಂತ ಇಟ್ಟು ಭೂಮಿಯಲ್ಲಿ ಪೋಷಣೆಯನ್ನ ಮಾಡಿದ್ದಾನೆ. ಪೋಷಣೆಯನ್ನ ಮಾಡುವುದರ ಜೊತೆಗೆ ಆಹಾರವನ್ನ ನೀಡಿದ್ದಾನೆ. ಆಹಾರ ಕೊಟ್ಟಾಗ ತಾನೇ ಪೋಷಣೆ ಆಗೋದು. ಆಹಾರವನ್ನ ಭಗವಂತ ನೀಡಿದ್ದಾನೆ. ಕೇವಲ ಆಹಾರ ಕೊಟ್ಟ ಪೋಷಣೆ ಮಾಡಿದ ದೊಡ್ಡದಲ್ಲ, ಉಳಿದ ಪ್ರಾಣಿಗಳು ಆ ಗಿಳಿಯ ಮರಿಯ ಮೇಲೆ ಆಕ್ರಮಣ ಮಾಡದೇ ಇದ್ದಂತೆ ರಕ್ಷಣೆಯನ್ನ ನಾವು ಹೇಗೆ ಕೊಡ್ತೇವೋ ಹಾಗೆ ನಮಗೆ ಶತ್ರುಗಳು ಆಕ್ರಮಣ ಮಾಡದೇ ಇದ್ದಂತೆ ರಕ್ಷಣೆಯನ್ನ ಭಗವಂತ ಕೊಟ್ಟಿದ್ದಾನೆ. ಶತ್ರುಗಳು ಅಂದಾಕ್ಷಣ ಅಕ್ಕಪಕ್ಕದವರನ್ನ ನೋಡುವುದಲ್ಲ, ಒಳಗಿನ ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಾದಿ ಏನು ಆ ದೋಷಗಳಿವೆಯಲ್ಲ, ಆ ಶತ್ರುಗಳು ಅವುಗಳನ್ನ ದೂರ ಇಟ್ಟಿದ್ದಾನೆ ಭಗವಂತ. ಅದಕ್ಕೆ ವೆಂಕಟೇಶ ಸ್ತವರಾಜದಲ್ಲಿ ದಾಸರಂತಾರೆ, ಏನು ಬೇಕು ದೇವರ ಹತ್ತಿರ ಅಂದರೆ ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ, ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು, ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು ಸದಯ ಪಾಲಿಸು ಬೇಡಿಕೊಂಡೆನು ಶೇಷಗಿರಿವಾಸ. ಆ ನಿಟ್ಟಿನಲ್ಲಿ ಈ ಯಾವುದನ್ನೂ ಕೊಡಬೇಡ ಅಂತ, ಹಾಗೆ ಗಿಳಿಯ ಮರಿಯಂತೆ ಒಬ್ಬ ಜೀವಿ ನಾವೇನಿದ್ದೇವಲ್ಲ ನಾವು ಅಸಹಾಯಕರು. ನಮ್ಮ ಪೋಷಣೆ ನಾವು ಮಾಡಿಕೊಳ್ಳಲಿಕ್ಕೂ ಶಕ್ಯ ಇಲ್ಲ, ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಲಿಕ್ಕೂ ಶಕ್ಯ ಇಲ್ಲ. ಜೊತೆಗೆ ಉಳಿದ ಶತ್ರುಗಳು ನಮ್ಮ ಮೇಲೆ ಆಕ್ರಮಣ ಮಾಡದೇ ಇದ್ದಂತೆ ನೋಡಿಕೊಳ್ಳುವುದರಲ್ಲಿಯೂ ನಮಗೆ ಶಕ್ತಿ ಇಲ್ಲ. ಇದೆಲ್ಲವೂ ಆಗದೇ ಇದ್ದಂತೆ ನೋಡಿಕೊಳ್ಳುವ ಮಹಾನುಭಾವ, ಪೋಷಣೆ ಆಗುವಂತೆ ರಕ್ಷಣೆ ಆಗುವಂತೆ ಶತ್ರುಗಳು ನಮ್ಮ ಮೇಲೆ ಪ್ರಹಾರ ಮಾಡದೇ ಇದ್ದಂತೆ ರಕ್ಷಣೆ ಮಾಡುವ ಮಹಾನುಭಾವ ಅವನು ಭಗವಂತ. ನೋಡಿ, ಗಿಳಿಯ ಮರಿಯನ್ನ ಪಂಜರದೊಳಗೆ ಇಟ್ಟಾಗ ಏನೇನು ಸಲಕರಣೆಗಳು ಬೇಕೋ ಅದೆಲ್ಲವನ್ನ ಈ ಭೂಮಿ ಈ ಪ್ರಪಂಚ ಈ ಯಾವ ಸಂಸಾರ ಎನ್ನುವ ಪಂಜರದಲ್ಲಿ ನಮ್ಮನ್ನ ಗಿಳಿಯಂತೆ ಇಟ್ಟಿದ್ದಾನಲ್ಲ, ಆ ಭಗವಂತ ಇಷ್ಟೆಲ್ಲವನ್ನ ಮಾಡ್ತಾ ಇದ್ದಾನೆ. ಈ ಚಿಂತನೆ ಗಿಳಿಯನ್ನ ಸಾಕುವಂಥವರನ್ನ ನೋಡ್ತೇವಲ್ಲ, ಗಿಳಿಯನ್ನ ಪಂಜರದಲ್ಲಿ ನೋಡ್ತೇವಲ್ಲ, ಅದನ್ನ ನೋಡಿದಾಗ ನಮಗೆ ಬರಬೇಕು. ಇಷ್ಟೇ ಅಲ್ಲ, ಆ ಪಂಜರವನ್ನ ಎತ್ತಿ ಅಪಾಯ ಇರುವಂತಹ ಸ್ಥಳದಲ್ಲಿ ಕರೆದುಕೊಂಡು ಹೋದರೆ ಆ ಗಿಳಿ ಏನು ಮಾಡಲಿಕ್ಕೆ ಸಾಧ್ಯ? ಪಂಜರದಲ್ಲೇ ಇದೆ. ಆದರೆ ಗಿಳಿಗೆ ತನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಇಲ್ಲ, ಪಂಜರದಲ್ಲಿ ಒದ್ದಾಡ್ತಾ ಇದೆ. ಬೆಂಕಿಯ ಹತ್ತಿರದಲ್ಲಿ ಪಂಜರವನ್ನ ಇಟ್ಟಾಗ ಆ ಗಿಳಿ ಹೊಡೆದಾಡಬಹುದು, ಓಡಾಡಬಹುದು ಒಳಗಡೆ, ಹೊರತು ಆ ಶಾಖದಿಂದ ರಕ್ಷಣೆ ಆಗೋದಿಲ್ಲ. ಹಾಗೆ ನಮ್ಮ ಸಂಸಾರ ಎನ್ನುವಂತಹ ಪಂಜರದಲ್ಲಿ ದೇವರು ಇಟ್ಟಾಗ ಇದು ಎರಡಕ್ಕೂ ಸಾಧಕ. ಸಂಸಾರದಲ್ಲಿ ದೇವರು ಯಾಕೆ ಇಟ್ಟ? ರಕ್ಷಣೆ. ಉಳಿದ ಪ್ರಾಣಿಗಳು ನಮಗೆ ಏನೂ ಮಾಡದೇ ಇದ್ದಂತೆ ರಕ್ಷಣೆಗಾಗಿ. ಅದು ಸಾಧಕವೂ ಹೌದು, ಅದು ಬಾಧಕವೂ ಹೌದು. ಆ ಸಂಸಾರ ಎನ್ನುವಂತಹ ಪಂಜರದೊಳಗೆ ಇದ್ದ ಗಿಳಿ ಯಜಮಾನನಿಗೆ ಬೇಕಾದ ರೀತಿಯಲ್ಲಿ ಮಾತುಗಳನ್ನ ಆಡಿತು ಅಂತಂದರೆ ಅದರ ಮೇಲೆ ಪ್ರೀತಿ ಹೇಗೆ ಬರುತ್ತದೋ ಹಾಗೆ ಪ್ರಪಂಚ ಎನ್ನುವ ಪಂಜರದಲ್ಲಿ ನಮ್ಮನ್ನ ಇಟ್ಟ ನಮ್ಮ ಒಡೆಯ ಭಗವಂತ ಇದ್ದಾನಲ್ಲ, ಅವನು ಹೇಳಿದಂತೆ ಕೇಳಿದಾಗ ಭಗವಂತನಿಗೆ ಸಂತೋಷವಾಗುವುದು. ಇದೇ ನೋಡಿ, ಶುಕವತ್ ಶಿಕ್ಷಿತಸ್ಯ ಮೇ. ಟೀಕಾಕೃತ್ಪಾದರು ತತ್ವಪ್ರಕಾಶಿಕೆಯಲ್ಲಿ ಹೇಳುವಂತೆ
ಆ ಗಿಳಿಯಂತೆ ಅಕ್ಷೋಭ್ಯ ತೀರ್ಥರ ಹತ್ತಿರ ನಾನು ಕಲಿತಿದ್ದೇನೆ. ಹಾಗೆ ಶಾಸ್ತ್ರದ ಪಾಠ ಇದೆಯಲ್ಲ, ಈ ಶಾಸ್ತ್ರದ ಪಾಠ ಗಿಳಿಯ ಮರಿಯಂತೆ ನಾವು ಕಲಿಯಬೇಕು. ಅಷ್ಟು ಲಕ್ಷ್ಯ ಕೊಟ್ಟು ಪುಟ್ಟ ಪುಟ್ಟದಾದರೂ ಚಿಂತೆ ಇಲ್ಲ, ಚೊಕ್ಕವಾಗಿ ಮಾತನಾಡುವಂತಹ ಭಾಗ್ಯ ಬರಬೇಕು. ಆ ಶಾಸ್ತ್ರದಲ್ಲಿ ಹೇಳಿದ ಮಾತುಗಳನ್ನ ನಾವು ಆಡಿದರೆ, ಶಾಸ್ತ್ರಗಳು ಹೇಳಿದಂತೆ ನಾವು ನಡೆದುಕೊಂಡರೆ ಭಗವಂತನಿಗೆ ಪ್ರೀತಿ. ಪಂಜರದೊಳಗೆ ಇಟ್ಟ ಗಿಳಿಯ ಯಜಮಾನ ಹೇಳಿದಂತೆ ಗಿಳಿ ನಡೆದುಕೊಂಡರೆ ಯಜಮಾನನಿಗೆ ಹೇಗೆ ಪ್ರೀತಿನೋ, ಹಾಗೆ ಈ ಸಂಸಾರ ಪ್ರಪಂಚ ಎನ್ನುವಂತಹ ಪಂಜರದಲ್ಲಿ ಗಿಳಿಯಂತೆ ನಮ್ಮನ್ನ ಇಟ್ಟವ ಭಗವಂತ ಅಂದಾಗ, ಭಗವಂತ ಹೇಳಿದಂತೆ ಕೇಳಿದಾಗ ಆ ಭಗವಂತನಿಗೆ ಪ್ರೀತಿ. ಅದನ್ನ ದಾಸರಾಯರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎರಡು ಪಕ್ಷಿಗಳಿಗೆ ಮಾತ್ರ ಮಾತನಾಡುವ ಭಾಗ್ಯವನ್ನ ದೇವರು ಕೊಟ್ಟಿದ್ದಾನೆ. ಒಂದು ಗಿಳಿ, ಇನ್ನೊಂದು ಸಾರಿಕಾ ಅನ್ನುವಂತಹ ಪಕ್ಷಿ. ಈ ಎರಡು ಪಕ್ಷಿಗಳಿಗೆ ಮಾತ್ರ ಮಾತನಾಡುವ ಭಾಗ್ಯ ಇದೆ, ಉಳಿದ ಯಾವ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಇಲ್ಲ. ಅಂತಹ ಎರಡು ಪಕ್ಷಿಗಳಲ್ಲಿ ಉತ್ತಮವಾಗಿ ಚೆನ್ನಾಗಿ ಮಾತನಾಡುವುದು ಅಂದ್ರೆ ಗಿಳಿ. ಗಿಳಿ ಮಾತಾಡ್ದಂಗ್ ಮಾತಾಡ್ತೀನಿ ನೋಡು ಅಂತ. ಅದಕ್ಕೇನೆ ಎಷ್ಟು ಸವಿಯಾಗಿ ಇರುತ್ತದೆ ಗಿಳಿಯ ಮಾತು ಅಂದರೆ, ಆ ಗಿಳಿಯ ರೂಪದಲ್ಲೇನೆ ಬಂದಿದ್ದಕ್ಕೆ ಶುಕಾಚಾರ್ಯರಿಂದ ಬಂದಂತಹ ದೊಡ್ಡದಾದ ಶಾಸ್ತ್ರ ಅದು ಶ್ರೀಮದ್ ಭಾಗವತ. ಕಥೆಯೋಳು ಭಾಗವತವೆನ್ನಿಕೋಲೆ, ಪ್ರತಿಮೆಯೋಳು ವಿಷ್ಣು ಪ್ರತಿಮೆನ್ನಿಕೋಲೆ ಅಂತ. ಅಂತಹ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಅಂತಹ ಅದ್ಭುತವಾದಂತಹ ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲದೆ ಶಿವನೇ, ನಾನಿನ್ನ ಸೇವಕನಯ್ಯ. ಶುಕಾಚಾರ್ಯರು ರುದ್ರದೇವರ ಅಂಶ ಸಂಭೂತರಲ್ವಾ, ರುದ್ರದೇವರ ಅವತಾರಿಗಳಲ್ವಾ, ಅದಕ್ಕಾಗೇನೆ ಅಂತಹ ಶುಕದಂತೆ ಶಾಸ್ತ್ರ, ಆ ಶುಕ ನೀಡಿದಂತಹ ಶಾಸ್ತ್ರ, ಶುಕದ ಮಾತಿನಂತೆ ನಮ್ಮ ಅಧ್ಯಯನ, ಇವುಗಳು ಇದ್ದಾಗ ಪಂಜರದೊಳಗೆ ಗಿಳಿ ರಕ್ಷಣೆಯಾಗುವಂತೆ ಸಂಸಾರದಲ್ಲಿ ನಾವೂ ರಕ್ಷಿತರಾಗ್ತೇವೆ. ಈ ಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೆ ಭಗವಂತ ಮಾತುಗಳನ್ನ ನಮಗೆ ಕೊಟ್ಟಿದ್ದಾನೆ, ಸವಿನುಡಿಗಳನ್ನ ಕೊಟ್ಟಿದ್ದಾನೆ. ಅಂತಹ ಸವಿನುಡಿ ಎಲ್ಲವೂ ನಿನ್ನದಯ್ಯ ಅಂತ ದಾಸರಂತಾರೆ. ತನು ನಿನ್ನದೋ ಜೀವನ ನಿನ್ನದೋ ರಂಗ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದೋ ಜೀವನ ನಿನ್ನದೋ ರಂಗ. ಹೀಗಾಗಿ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ನುಡಿಯುವ ನುಡಿ ನಿನ್ನದಯ್ಯ ಅಂತ ಹರಿದಾಸ. ಇದೆಲ್ಲವೂ ಕೂಡ ಭಗವಂತ ಕೊಟ್ಟಿದ್ದು. ಹಾಗಾಗಿ ಈ ಎಲ್ಲ ಮಾತುಗಳು ಬರಬೇಕಾದರೆ ಭಗವಂತ ಅನುಗ್ರಹ ಮಾಡಿದಾಗ ಮಾತ್ರ ಮಾತುಗಳು ಬರಲಿಕ್ಕೆ ಸಾಧ್ಯವೇ ಹೊರತು ನಮ್ಮ ಸ್ವಪ್ರಯತ್ನದಿಂದ ಏನೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾಮಾವಳಿಯನ್ನ ನನ್ನ ಬಾಯಿಗೆ ಕೊಡು, ಮಾತುಗಳನ್ನ ಕೊಡು ಅಂತ ಕೇಳ್ತೇವಲ್ಲ. ನೋಡಿ, ಮಾತುಗಳು ಬರ್ಲಿಲ್ಲ ಅಂದ್ರೆ ಯಾವ್ಯಾವುದೋ ದೇವಸ್ಥಾನಗಳಿಗೆ ಹೋಗಿ, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಗಂಟೆಯನ್ನ ಕಟ್ಟಿ ಬರ್ತೇವೆ. ಮಕ್ಕಳಿಗೆ ಮಾತು ಬರ್ಲಿಲ್ಲ ಅಂತ ಕಟ್ಟಿ ಬಂದ ಮೇಲೆ ಅನ್ಕೊಳ್ತೇವೆ, ಯಾಕಾದ್ರೂ ಕಟ್ಟಿದ್ನಪ್ಪ ಗಂಟೆಯನ್ನ, ಯಾವತ್ತು ಬಿಚ್ಚಲಿ ಅದನ್ನ ಅಂತ. ಹೀಗೆ ಆ ಮಾತುಗಳು ಬೇಕು ಅಂತ ಒದ್ದಾಡ್ತಾ ಇರ್ತೇವಲ್ಲ, ಆ ಮಾತುಗಳು ಎಂತಹ ಮಾತುಗಳಾಗಬೇಕು? ನಿನ್ನ ನಾಮಾವಳಿಯ ಹೊಗಳಿಕೆ ಇತ್ತು ರಕ್ಷಿಸೋ. ನಿನ್ನ ನಾಮಾವಳಿಯನ್ನ ಹೊಗಳುವಂತಹ ಒಂದು ಸಾಮರ್ಥ್ಯ ನನ್ನ ಬಾಯಿಗೆ ಬರುವಂತೆ ಆಗಲಿ. ಒಂದು ನಾಮ ಕೋಟಿ ಪುಣ್ಯವನ್ನ ನಮಗೆ ಕೊಡುತ್ತದೆ. ಶಾಠೇನಾಪಿ ಸದಾ ಜಪಂ. ಕೃಷ್ಣಾಮೃತ ಮಹಾರಣವದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಶಾಠೇನಾಪಿ, ತಿರಸ್ಕಾರ ಬುದ್ಧಿಯಿಂದಲಾದರೂ ಭಗವಂತನ ಹೆಸರನ್ನ ಬಾಯಿಯಿಂದ ಹೇಳಿದರೆ ಅದಕ್ಕೂ ಪುಣ್ಯವನ್ನ ಕೊಡ್ತಾನಂತೆ ಭಗವಂತ. ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ, ಆದಿ ಪುರುಷನ ಪೂಜಿಸದವಗೆ ಹರಿಯ ನಾಮ. ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ, ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ. ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ
ಹರಿಯ ನಾಮ. ಜ್ಞಾನವೂ ಇಲ್ಲದ ಮೂಢಾತ್ಮ ಜನರಿಗೆ ಹರಿಯ ನಾಮ. ದಾನ ಧರ್ಮಕ್ಕನುಕೂಲವಿಲ್ಲದವಗೆ ಹರಿಯ ನಾಮ. ಮಾನುಷ ಜನ್ಮ ಸಫಲ ಮಾಡುವಗೆ ಹರಿಯ ನಾಮ. ವ್ಯಾಳ ವ್ಯಾಳಕ್ಕೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ. ಚಾಳಿಗೆ ಹೊನ್ನು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ. ಕಾಲನ ದೂತರಿಗಳು ಕಿಸುತ್ತಿರುವುದು ಹರಿಯ ನಾಮ. ಲೋಲ ಶ್ರೀ ಪುರಂದರ ವಿಠಲರಾಯನ ದಿವ್ಯ ನಾಮ. ಇದು ಭಗವಂತನ ನಾಮದಲ್ಲಿರುವಂತಹ ಶಕ್ತಿ ನೋಡ್ರಿ. ಅದಕ್ಕೆ ನಿನ್ನ ನಾಮಾವಳಿಯ ಹೊಗಳಿಕೆ ಇತ್ತು ರಕ್ಷಿಸೋ ನಮ್ಮ ನನವರತ. ಯಾರಿಗೋ ಗುಡ್ ಮಾರ್ನಿಂಗೋ ಗುಡ್ ನೈಟೋ, ಎದ್ದಿಯೇನೋ ಕೂತಿಯೇನೋ ಮಲಗಿದೇನೋ ಹೊಳ್ಳೆಡ್ದೇನೋ ಬಿದ್ದೇನೋ ಹೊರಗೊಂಟೇನೋ ಬಂದೇನೋ ಹೋದೇನೋ, ಈ ಎಲ್ಲ ವ್ಯವಹಾರಗಳು ಬೇಡ ಸ್ವಾಮಿ. ನಿನ್ನ ನಾಮಾವಳಿಯನ್ನ ನಿರಂತರದಲ್ಲಿ ಹೊಗಳುವ ಭಾಗ್ಯವನ್ನ ನನಗೆ ಕೊಡು. ನೀನು ಗಿಳಿಯಂತೆ ನನ್ನನ್ನ ಇಟ್ಟಿದ್ದೀಯ. ಗಿಳಿಗೆ ನೀನು ಯಜಮಾನ ಮಾತು ಕಲಿಸುವಂತೆ ನೀನೇ ನನ್ನ ಯಜಮಾನ. ಅದಕ್ಕಾಗಿ ನೀನು ನನಗೆ ಮಾತುಗಳನ್ನ ಕಲಿಸು. ಆ ಮಾತುಗಳು ಕೇವಲ ಭಗವತ್ಪರವಾದ ಮಾತುಗಳಾಗಲಿ. ಆ ಭಗವತ್ಪರವಾದ ಮಾತುಗಳಿಂದಲೇನೆ ನನ್ನ ಜೀವನ ಸಾರ್ಥಕವಾಗಲಿ. ನಿನ್ನನ್ನ ಹೊಗಳ್ತಾ ಇದ್ದರೆ ಯಾವ ಕಷ್ಟಗಳೂ ನನಗೆ ಬರೋದಿಲ್ಲ ಸ್ವಾಮಿ. ನಿನ್ನ ನಾಮಾವಳಿಯ ಹೊಗಳಿಕೆ ಹೊಗಳುವಂತಹ ಭಾಗ್ಯವನ್ನ ಕೊಟ್ಟು ನನ್ನನ್ನ ರಕ್ಷಣೆ ಮಾಡು ಅನ್ನುವ ಚಿಂತನೆಯಲ್ಲಿ ಈ ಪದ್ಯವನ್ನ ಕನಕದಾಸರು ಬರೆದಿದ್ದಾರೆ. ಯಾಕೆ ಇದನ್ನ ಕೇಳಿದರು ಅಂದರೆ, ಮುಂದೆ ಹರಿಭಕ್ತಿ ಸಾರ ಎನ್ನುವಂತಹ ಗ್ರಂಥದ ರಚನೆಯಾಗುವುದಿದೆ. ಇದು ಹರಿಭಕ್ತಿ ಸಾರದಲ್ಲಿ ಬರುವಂತಹ ಪದ್ಯವೇ. ಇನ್ನೂ ಭಗವಂತನ ವಿಶೇಷವಾದ ಮಹಿಮೆಗಳನ್ನ ಮುಂದೆ ಹೊಗಳುವವರಿದ್ದಾರೆ. ಹಾಗಾಗಿ ಆ ಹೊಗಳಬೇಕಾದರೆ ನನ್ನಲ್ಲಿ ಏನಿರಬೇಕು? ನಿನ್ನನ್ನ ಹೊಗಳಬೇಕು ಅನ್ನುವುದಾದರೆ ನೀನು ಎಂಥವ ಅನ್ನುವ ಭಾಗ್ಯ ಇರಬೇಕು. ನೀನೇ ಉತ್ಕೃಷ್ಟ, ನಾನು ಕನಿಷ್ಠ ಅನ್ನುವ ಭಾವ ಬೇಕು. ಕೊಟ್ಟದ್ದೆಲ್ಲವೂ ಕೂಡ ನಿನ್ನದೇ ಅನ್ನುವ ಭಾಗ್ಯ ನನಗೆ ಬೇಕು ಸ್ವಾಮಿ. ಅದಕ್ಕಾಗಿ ಈ ಮಾತಿನಿಂದ ನಿನ್ನನ್ನ ಹೊಗಳ್ತಾ ಇದ್ದೇನಲ್ಲ, ಕೃತಿಯಿಂದ ನಿನ್ನನ್ನ ಹೊಗಳ್ತಾ ಇದ್ದೇನಲ್ಲ, ಇದೆಲ್ಲ ಕೊಟ್ಟ ಮಹಾನುಭಾವ ನೀನೆ. ಅದಕ್ಕಾಗಿ ಮೊದಲಿಗೆ ಕೊಟ್ಟದ್ದನ್ನ ನಿನಗೆ ಅರ್ಪಿಸಿ ಇನ್ನೇನು ಕೊಡ್ತಾ ಇದೆಯಲ್ಲ ಇದೆಲ್ಲವೂ ನಿನ್ನನ್ನೇ ಹೊಗಳುವಂತೆ ಆಗಲಿ ಅನ್ನುವ ಒಂದು ಉತ್ತಮವಾದಂತಹ ವಿನಯವನ್ನ ಕನಕದಾಸರು ಭಗವಂತನಲ್ಲಿ ತೋರಿಸ್ತಾ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ದೇವ ಕೊಟ್ಟಿದ್ದರಲ್ಲಿ ನಾವು ತೃಪ್ತಿಯಿಂದ ಇರೋಣ, ಇನ್ನೊಂದಕ್ಕೆ ಕೈ ಚಾಚುವುದು ಬೇಡ. ಕೊಟ್ಟ ಭಾಗ್ಯವೇ ಸಾಕು ಅಂತ ಏನು ದಾಸರು ಹೇಳಿದ್ದಾರೆ, ಆ ನಿಟ್ಟಿನಲ್ಲಿ ಬದುಕುವ ಪ್ರಯತ್ನ ನಮ್ಮದಾಗಲಿ ಅನ್ನುವ ಸಂದೇಶವನ್ನ ಈ ಪದ್ಯದ ಮೂಲಕವಾಗಿ ಕನಕದಾಸರು ನೀಡ್ತಾ ಇದ್ದಾರೆ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀಯನಗೆ ತಿಳು ಹಿಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸೋ ನಮ್ಮ ನನವರತ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಭುವಿ ಯದ್ಯಪಿ ಪಾಪಿನೋ ವಸಂತಿ ಶಮಭಾಜ ಪುರುಷಾಸ್ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಶ್ರೀಕೃಷ್ಣಾರ್ಪಣಮಸ್ತು.